ಸಾಧಾರಣ ಕಾಲದ 4ನೆಯ ಮಂಗಳವಾರ. ಸಮುವೇಲನ 2ನೆಯ ಗ್ರಂಥದಿಂದ ವಾಚನ. ಅಬ್ಷಾಲೋಮನು ದಾವೀದನ ಸೇವಕರ ಕೈಗೆ ಸಿಕ್ಕಿದನು. ಅದು ಹೇಗೆಂದರೆ, ಅವನು ಹತ್ತಿದ ಏಸರಗತ್ತೆ ಒಂದು ದೊಡ್ಡ ಓಕ್ ಮರದ ಕೆಳಗೆ ಹಾದು ಹೋಗುವಾಗ ಅವನ ತಲೆ ನಿಬಿಡವಾದ ಅದರ ಕೊಂಬೆಗಳಲ್ಲಿ ಸಿಕ್ಕಿಕೊಂಡಿತು. ಆ ಏಸರಗತ್ತೆ ಅವನ ಕೆಳಗಿನಿಂದ ಓಡಿಹೋಯಿತು. ಅವನು ಭೂಮಿಗೂ ಆಕಾಶಕ್ಕೂ ಮಧ್ಯ ನೇತಾಡಬೇಕಾಯಿತು. ಇದನ್ನು ನೋಡಿದ ಒಬ್ಬ ವ್ಯಕ್ತಿ ಯೋವಾಬನಿಗೆ, ನೋಡಿ, ಆ ಓಕ್ ಮರದಲ್ಲಿ ಅಬ್ಷಾಲೋಮನು ನೇತಾಡುತ್ತಿರುವುದನ್ನು ಕಂಡೆ ಎಂದು ಹೇಳಿದನು. ಆಗ ಯೋವಾಬನು, ಇಲ್ಲಿ ನಿಂತು ನಿನ್ನೊಡನೆ ಸಮಯ ಕಳೆಯಲಾರೆ ಎಂದು ಹೇಳಿ ಕೂಡಲೇ ಕೈಯಲ್ಲಿ 3 ಈಟಿಗಳನ್ನು ತೆಗೆದುಕೊಂಡು ಹೋಗಿ ಅಬ್ಷಾಲೋಮನ ಎದೆಗೆ ತಿವಿದನು. ದಾವೀದನು 2 ಬಾಗಿಲುಗಳ ಮಧ್ಯೆ ಕುಳಿತುಕೊಂಡಿದ್ದನು. ಅಷ್ಟರಲ್ಲಿ ಕಾವಲುಗಾರನು ಗೋಪುರದ ಮಾಳಿಗೆಯನ್ನು ಹತ್ತಿ ಪಾಗಾರದ ಬಳಿಯಲ್ಲಿ ನಿಂತು ನೋಡಲು ಒಂಟಿಗನಾಗಿ ಬರುವ ಒಬ್ಬ ವ್ಯಕ್ತಿಯನ್ನು ಕಂಡನು. ಅವನು ಕೂಡಲೇ ದಾವೀದನಿಗೆ ತಿಳಿಸಿದನು. ದಾವೀದನು ಅವನ ಒಬ್ಬನಾಗಿ ಇದ್ದರೆ ಸಮಾಚಾರ ತರುವವನಾಗಿರಬಹುದು ಎಂದನು. ಆ ವ್ಯಕ್ತಿ ಬರಬರುತ್ತಾ ಸಮೀಪವಾದನು. ಆಗ ಅರಸನು, ನೀನು ಇತ್ತ ನಿಲ್ಲು ಎಂದು ಆಜ್ಞಾಪಿಸಿದನು. ಅವನು ಅಂತೆಯೇ ನಿಂತನು. ಅಷ್ಟರಲ್ಲಿ ಆ ಕುಷ್ಠನು ಬಂದು, ನನ್ನ ಒಡೆಯರಾದ ಅರಸರಿಗೆ ಶುಭ ವರ್ತಮಾನ ತಂದಿದ್ದೇನೆ. ಸರ್ವೇಶ್ವರ ಸ್ವಾಮಿ ನಿಮಗೆ ವಿರುದ್ಧ ಬಂಡೆದವರೆಲ್ಲರಿಗೂ ಮುಯ್ಯಿ ತೀರಿಸಿದ್ದಾರೆ ಎಂದರು. ಅರಸರು ಅವನು ಆ ಯುವಕ ಅಬ್ಷಾಲೋಮನು ಸುರಕ್ಷಿತನಾಗಿದ್ದಾನೆಯೋ ಎಂದು ಕೇಳಿದನು. ಅವನು, ನನ್ನ ಒಡೆಯರಾದ ಅರಸರ ಶತ್ರುಗಳಿಗೂ ಅವರಿಗೆ ಕೇಡು ಮಾಡುವುದಕ್ಕೆ ನಿಂತವರೆಲ್ಲರಿಗೂ ಆ ಯುವಕನಿಗಾದ ಗತಿಯೇ ಆಗಲಿ ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿದೆ ಅರಸ ಎದೆಯೊಡೆಯಿತು. ಅವನು, ನನ್ನ ಮಗನೇ ಅಬ್ಷಾಲೋಮನೇ, ನನ್ನ ಮಗನೇ, ನನ್ನ ಮಗನಾದ ಅಬ್ಷಾಲೋಮನೇ, ನಿನಗೆ ಬದಲಾಗಿ ನಾನು ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅಬ್ಷಾಲೋಮನೇ, ನನ್ನ ಮಗನೇ, ಮಗನೇ ಎಂದು ಕೂಗಿ ಗೋಳಿಡುತ್ತಾ ಹೆಬ್ಬಾಗಿಲಿನ ಮೇಲಿದ್ದ ಕೋಣೆಗೆ ಹೋದನು. ಅರಸನು ಅಬ್ಷಾಲೋಮನಿಗಾಗಿ ಅಳುತ್ತಾ ಗೋಳಾಡುತ್ತಾ ಇದ್ದಾನೆಂಬ ಸಮಾಚಾರ ಯೋವಾಬನಿಗೆ ಮುಟ್ಟಿತು. ಅರಸನು ಮಗನಿಗಾಗಿ ಪ್ರಲಾಪಿಸುತ್ತಿದ್ದಾನೆಂಬುದು ಎಲ್ಲಾ ಜನರಿಗೂ ಗೊತ್ತಾಗಿ ಅವರು ಜಯಘೋಷ ಗೋಳಾಟವಾಗಿ ಮಾರ್ಪಟ್ಟಿತು. ಜನರು ಆ ದಿನದ ಯುದ್ಧದಲ್ಲಿ ಸೋತು ಓಡಿ ಬಂದಿರುವವರೋ ಎಂಬಂತೆ ನಾಚಿಕೆಯಿಂದ ಕಳ್ಳತನವಾಗಿ ಊರನ್ನು ಹೊಕ್ಕರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಹೇ ಪ್ರಭು, ನೀಡೆನಗೆ ಸದುತ್ತರವನ್ನು. ಹೇ ಪ್ರಭು, ನೀಡೆನಗೆ ಸದುತ್ತರವನ್ನು. ಕಿವಿಗೊಡು, ದೀನನು ದಲಿತನು ನಾನು. ಕಾಪಾಡು ಪ್ರಭು, ನಾನಿನ್ನ ಭಕ್ತನು. ಉದ್ಧರಿಸು ನಿನ್ನ ನಂಬಿದ ದಾಸನನ್ನು. ಶ್ಲೋಕ. ಹೇ ಪ್ರಭು, ನೀಡೆನಗೆ ಸದುತ್ತರವನ್ನು. ನೀನೆನಗೆ ದೇವನು, ಕರುಣಿಸೆನ್ನನು. ದಿನವೆಲ್ಲ ಪ್ರಭು ನಿನಗೆ ಮೊರೆಯಿಡುವನು. ನಿನ್ನ ದಾಸನಿಗೆ ನೀಡು ಮನದಾನಂದವನ್ನು. ನಿನಗೆ ಅಭಿಮುಖವಾಗಿಸಿರುವೆ ಎನ್ನಾತ್ಮವನ್ನು. ಶ್ಲೋಕ. ಹೇ ಪ್ರಭು, ನೀಡೆನಗೆ ಸದುತ್ತರವನ್ನು. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು, ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಶ್ಲೋಕ. ಹೇ ಪ್ರಭು, ನೀಡೆನಗೆ ಸದುತ್ತರವನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನ್ನು. ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನ್ನು. ಹಲ್ಲೆಲೂಯ. ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ದೋಣಿಯನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯೀರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ. ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು
ಎಂದು ಬಹಳವಾಗಿ ವಿನಂತಿಸಿದನು. ಏಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಏಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರು, ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರು. ಅವಳ ರೋಗ ಮಾತ್ರ ಹುಲ್ಬಾಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಏಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಏಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡರು. ಏಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಏಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು. ಆದರೆ ಏಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಏಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಏಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಏಸು ಇನ್ನು ಮಾತನಾಡುತ್ತಾ ಇರುವಾಗಲೇ ಯಾಯೀರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಏಸು ಕೇಳಿಯೂ ಅವನನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ, ಯಾಯೀರನಿಗೆ ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಹಾಗೂ ಅವನ ಸೋದರ ಯೌವಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಯಾಯೀರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಏಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ, ಗೋಳಾಟ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದವರು ಏಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಏಸು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿ ಮಲಗಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈ ಹಿಡಿದು ತಲಿತಾ ಕೂಮ್ ಎಂದರು. ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಆ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಮನುಜಗೆ ಬಿಡುಗಡೆ ನೀಡಲು ನರನಾಗಿ ಬಂದೆ ನೀ, ಹೃದಯದ ಅರಸನೇ, ಮನದಲ್ಲಿ ಕವಿದಿಹ ಇರುಳನು ನೀಗಲು ಬೆಳಕಾಗಿ ಬಂದೆ ನೀ, ರಾಜಾದಿ ರಾಜನೇ. ನೀ ನನ್ನ ಆಶ್ರಯವು, ನೀ ನನ್ನ ಆಧಾರವು, ನೀ ನನ್ನ ಆಶ್ರಯವು, ನೀ
ಬದುಕಿನ ಗುರಿಯು ನೀ ಓ ನನ್ನೇಸುವೆ. ಹೃದಯದ ಗುಡಿಯಲ್ಲಿ ಒಡೆಯನು ನೀನಾಗಿರು, ಮನವೆಂಬ ಮಂದಿರದಿ ದೊರೆಯು ನೀನಾಗಿರು. ಹೃದಯದ ಗುಡಿಯಲ್ಲಿ ಒಡೆಯನು ನೀನಾಗಿರು, ಮನವೆಂಬ ಮಂದಿರದಿ ದೊರೆಯು ನೀನಾಗಿರು. ಬಾಳಿನ ಪಯಣದಿ ಜೊತೆಗಾರ ನೀನಾಗಿರು, ದಣಿದಿಹ ದೇಹಕ್ಕೆ ಚೇತನ ನೀನಾಗಿರು. ಬದುಕಿನ ಗುರಿಯು ನೀ ಓ ನನ್ನೇಸುವೆ, ಬದುಕಿನ ಗುರಿಯು ನೀ ಓ ನನ್ನೇಸುವೆ. ಬದುಕಿಗೆ ಭರವಸೆ ನೀನಾಗಿರು, ನೆಲೆಯಿಲ್ಲದ ಜೀವಕ್ಕೆ ಆಸರೆ ನೀನಾಗಿರು. ಬಾಡಿದ ಬದುಕಿಗೆ ಭರವಸೆ ನೀನಾಗಿರು, ನೆಲೆಯಿಲ್ಲದ ಜೀವಕ್ಕೆ ಆಸರೆ ನೀನಾಗಿರು. ಹಸಿದಿಹ ಆತ್ಮಕ್ಕೆ ಭೋಜನ ನೀನಾಗಿರು, ನೊಂದಿಹ ಹೃದಯಕ್ಕೆ ಸಾಂತ್ವನ ನೀನಾಗಿರು. ಬದುಕಿನ ಗುರಿಯು ನೀ ಓ ನನ್ನೇಸುವೆ, ಬದುಕಿನ ಗುರಿಯು ನೀ ಓ ನನ್ನೇಸುವೆ. ಧರೆಯಲಿ ಮನುಜಗೆ ಬಿಡುಗಡೆ ನೀಡಲು ನರನಾಗಿ ಬಂದೆ ನೀ.